ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿದ್ರ ಗವರ್ನರ್. ಸಿದ್ದರಾಮಯ್ಯ ಬಳಿಕ ಮತ್ತಿಬ್ಬರು ಪ್ರಭಾವಿಗಳಿಗೆ ಸಂಕಷ್ಟ. ಸಿಎಂ ಸಿದ್ದರಾಮಯ್ಯ ಸಂಪುಟ ಸಚಿವರಿಗೂ ಶುರು ಸಂಕಷ್ಟ. ನಾಗೇಂದ್ರ ಆಯ್ತು, ರಾಜೀನಾಮೆ ಕೊಡ್ತಾರ ಇಬ್ಬರು ಮಂತ್ರಿಗಳು. ಸಚಿವರಾದ ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆಗೆ ಕಂಟಕ. ಇಬ್ಬರು ಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ ರಾಜ್ಯಪಾಲರು. ಉಭಯ ಮಂತ್ರಿಗಳ ಮೇಲೂ ಅಕ್ರಮ ಆರೋಪ ಕೇಳಿಬಂದಿರೋ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಪತ್ರ ಬರೆದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಇಬ್ಬರು ಮಂತ್ರಿಗಳ ವಿರುದ್ಧ ಆರೋಪ ಸಂಬಂಧ ಸ್ಪಷ್ಟನೆ ಕೊಡಿ ಅಂತ ರಾಜ್ಯಪಾಲರಿಂದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಮೇಲೆಯೂ ಪ್ರಾಸಿಕ್ಯೂಷನ್ ತೂಗುಗತ್ತಿ ತೂಗ್ತಾ ಇದೆಯಾ? ಹಾಗಾದ್ರೆ ಪ್ರಭಾವಿ ಮಂತ್ರಿಗಳಿಗೂ ಆರಂಭವಾಯಿತು ಪ್ರಾಸಿಕ್ಯೂಷನ್ ನ ಭಯ. ಇಬ್ಬರು ಸಚಿವರ ವಿರುದ್ಧ ಬಿಜೆಪಿಯಿಂದ ದೂರು ಸಲ್ಲಿಕೆಯಾಗಿದೆ. ರಾಜ್ಯಪಾಲ ಗೆಹ್ಲೋಟ್ಗೆ ದೂರು ನೀಡಿರುವ ಬಿಜೆಪಿ ನಾಯಕರು. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವ ರಾಜ್ಯಪಾಲರು ಈಗ ಸಿದ್ದರಾಮಯ್ಯ ಸಚಿವ ಸಂಪುಟದ ಇಬ್ಬರು ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ನಾಗೇಂದ್ರ ಆಯ್ತು, ಹಾಗಾದ್ರೆ ಈ ಇಬ್ಬರು ಮಂತ್ರಿಗಳು ರಾಜೀನಾಮೆ ಕೊಡ್ತಾರಾ? ಯಾರ ಇಬ್ಬರು ಮಂತ್ರಿಗಳು ಅಂದ್ರೆ ಎಂಬಿ ಪಾಟೀಲ್ ಹಾಗೂ ಪ್ರಿಯಾಂಕ್ ಖರ್ಗೆ. ಉಭಯ ಮಂತ್ರಿಗಳ ಮೇಲೂ ಅಕ್ರಮದ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಇಬ್ಬರು ಮಂತ್ರಿಗಳಿಗೆ ಏನಾದ್ರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಸ್ಪಷ್ಟನೆ ಕೊಡಿ ಅಂತ ರಾಜ್ಯಪಾಲರಿಂದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಮೇಲೆಯೂ ಪ್ರಾಸಿಕ್ಯೂಷನ್ ತೂಗುಗತ್ತಿ ತೂಗ್ತಾ ಇದೆ. ಪ್ರಭಾವಿ ಮಂತ್ರಿಗಳಿಗೂ ಈಗ ಪ್ರಾಸಿಕ್ಯೂಷನ್ ಭಯ ಆರಂಭವಾಗಿದೆ. ಇಬ್ಬರು ಸಚಿವರ ವಿರುದ್ಧ ಬಿಜೆಪಿಯಿಂದ ದೂರು ಸಲ್ಲಿಕೆಯಾಗಿದೆ. ಬಿಜೆಪಿ ನಾಯಕರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ರವರಿಗೆ ದೂರು ಸಲ್ಲಿಸಿದ್ದಾರೆ.